ಆಯುಷ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆಯುಷ್ ಪಾಡ್ಕಾಸ್ಟ್ ವಿನೂತನ ಹೊಸದೊಂದು ಪರಿಕಲ್ಪನೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತಿದ್ದೀವಿ. ಈಗ ನಾವು ನೋಡ್ತಾ ಹೋದ್ರೆ ಈ ರೀತಿ ಎಷ್ಟೋ ಜನರು ದೇರ್ ಆರ್ ಪೀಪಲ್ ಹೂ ಬಿಲೀವ್ ಇನ್ ಡಿಫ್ರೆಂಟ್ ಫೇತ್, ದ ಪೀಪಲ್ ಹೂ ಡೋಂಟ್ ಬಿಲೀವ್ ಎಟ್ ಆಲ್. ಏಥಿಸ್ಟ್ ಇರ್ತಾರೆ. ಫೇತ್ ಇದ್ರೆ ವಿ ಹ್ಯಾವ್ ಸಮ್ ಫ್ಯಾಕ್ಟರ್ ಟು ಟ್ರಸ್ಟ್, ಟು ಹೋಲ್ಡ್ ಆನ್ ಟು ಬಿಲಾಂಗ್ ಟು ಅಕ್ಸೆಪ್ಟ್ ಎಲ್ಲವೂ ಇರುತ್ತೆ. ನಮ್ಮ ಆಂಗ್ಸೈಟಿ, ಫಿಯರ್ಸ್ ಎಲ್ಲವೂ ಕೂಡ ವಿ ಪುಟ್ ಇಟ್ ಆನ್ ದಟ್, ವಿ ಸರೆಂಡರ್ ಟು ದಟ್ ಸಬ್ಲೈಮ್ ಎನರ್ಜಿ ಅಂಡ್ ವಿ ಗೋ ಅಬೌಟ್ ಇಟ್. ಬಟ್ ಯಾವುದೋ ಒಂದು ಟ್ರಸ್ಟ್ ಫ್ಯಾಕ್ಟರೇ ಇಲ್ಲ. ಇಫ್ ದ ಪರ್ಸನ್ ಇಸ್ ಏಥಿಸ್ಟ್, ಏನರಲ್ಲೂ ನಂಬಿಕೆ ಇಲ್ಲ, ದ ಟೂ ಪ್ರಾಕ್ಟಿಕಲ್, ಇಂಥವರಿಗೆ ಡ್ರೀಮ್ಸ್ ಯಾವ ಥರ ಇರುತ್ತೆ? ಹಾಗಿದ್ರೆ ಇಂಥವ್ರು ಡ್ರೀಮ್ ಮಾಡ್ಲಿಕ್ಕೆ ಸಾಧ್ಯನಾ, ಅಥವಾ ಕ್ಯಾನ್ ದೇ ಇವನ್ ಕಮ್ ಟು ಸಮ್ ಕನ್ಕ್ಲೂಷನ್ ಟು ಎನಿ ಆಫ್ ದೇರ್ ಪ್ರಾಬ್ಲಮ್ಸ್ ಅಂಡ್ ಫಿಯರ್ಸ್? ಅಲ್ಲ, ಅಂಥವ್ರಿಗೂ ಡ್ರೀಮ್ಗಳು ಬರೋ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ. ಉದಾಹರಣೆಗೆ ಐನ್ಸ್ಟೀನ್ ಬಗ್ಗೆ ಯಾರೋ ಒಬ್ರು ಮಾತಾಡ್ತಾ ಇದ್ರು. ಐನ್ಸ್ಟೀನ್ ವಾಸ್ ನಾಟ್ ಎ ವೆರಿ ರಿಲಿಜಿಯಸ್ ಪರ್ಸನ್, ಕೈಂಡ್ ಆಫ್ ಹಿ ವಾಸ್ ಎನ್ ಎಥೈಸ್ಟ್. ಬಟ್ ಅವರಿಗೂ ಸುಮಾರು ಪ್ರಾಬ್ಲಮ್ಗಳಿಗೆ ಕನಸುಗಳೇ ಸೊಲ್ಯೂಷನ್ ಕೊಡ್ತಾ ಇದ್ವು ಅಂತೆ. ಸೊ ಅವರ ಜೀವನದ ಅನುಭವಗಳೇನಿದೆಯೋ ಅದರ ಆಧಾರದ ಮೇಲೆ ಅವರ ಕನಸುಗಳು ಬರುವಂಥ ಸಾಧ್ಯತೆಗಳಿರ್ತದೆ. ಆಗ ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೆ, ಕಲ್ಚರ್ ಕೂಡ ನಮ್ಮ ಇದಕ್ಕೆ ಕನಸಿನ ಮೇಲೆ ಪ್ರಭಾವ ಬೀರ್ತದೆ ಅಂತ. ಸೊ ನಾವು ಯಾವ ಕಲ್ಚರ್ನಲ್ಲಿ ಬೆಳೀತಾ ಇದ್ದೇವೋ ಅಥವಾ ನಮ್ಮ ನಾವು ಪರಿಸರ ಏನಿದೆಯೋ ಅದರ ಆಧಾರದ ಮೇಲೆ ಕೂಡ ನಮ್ಮ ಕನಸುಗಳು ಅವಲಂಬಿತ ಆಗಿರುವಂಥ ಸಾಧ್ಯತೆಗಳಿರ್ತದೆ. ಈಗ ಒಬ್ಬ ಅಮೆರಿಕದಲ್ಲಿ ಇರುವಂತಹ ಅಥವಾ ಅಲ್ಲೇ ಬೆಳೆದಂತಹ ವ್ಯಕ್ತಿಗೆ ಬರುವಂತಹ ಕನಸುಗಳಿಗೂ, ಅರ್ಜೆಂಟೀನಾದಲ್ಲಿ ಬೆಳೆದಿರುವಂತಹ ವ್ಯಕ್ತಿಗೂ, ಭಾರತದ ಯಾವುದೋ ಒಂದು ಹಳ್ಳಿಯಲ್ಲಿ ಬೆಳೆದಿರುವಂತಹ ವ್ಯಕ್ತಿಗೂ ಬರುವಂತಹ ಕನಸುಗಳಿಗೆ ಬೇರೆ ಬೇರೆ ಅದು ತುಂಬಾ ಅಜಗಜಾಂತರ ವ್ಯತ್ಯಾಸಗಳಿರುವಂತಹ ಸಾಧ್ಯತೆಗಳಿರ್ತವೆ. ಯಾಕಂದ್ರೆ ನಮ್ಮ ಎಲ್ಲರ ಸಂಸ್ಕೃತಿ, ನಾವು ನಮ್ಮ ಪರಂಪರೆ ಎಲ್ಲವೂ ಕೂಡ ಅದರ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಹೀಗೆ ನೋಡಕ್ ಹೋದ್ರೆ ಭಾಷೆ ಬಿಕಮ್ಸ್ ದ ಮೇನ್ ಅಲ್ವಾ? ಆಗ ಇಟ್ ಸ್ಪೀಕ್ಸ್ ಕಲ್ಚರ್. ಸೊ ನಾವು ಎಲ್ಲಿ ಏನೇ ಆದ್ರೂ ಅಕ್ರಾಸ್ ಆಲ್ ಬೌಂಡ್ರೀಸ್ ನಮ್ಮ ಭಾಷೆಯಲ್ಲೇ, ನಮ್ಮ ಮಾತೃಭಾಷೆಯಲ್ಲೇ ಕನ್ಸು ಬರಬೇಕು. Do we even dream in other languages? ಗೊತ್ತಿಲ್ಲ. ಎಷ್ಟೋ ಬಾರಿ yes, I have seen myself speaking in English. ಅಂದ್ರೆ ನಮ್ಮ ಕಂಫರ್ಟಬಲ್ ಯಾವುದು ಅದರಲ್ಲಿ, ಅದೇ ಆ ಕಾಂಟೆಕ್ಸ್ಟಿಗೆ ಅನುಗುಣವಾಗಿ ಇರಬಹುದು. ಅಂದ್ರೆ ಉದಾಹರಣೆಗೆ ನೀವು ಯಾವುದೋ ಒಬ್ಬ ಹೊರಗಿನ ವ್ಯಕ್ತಿ ಜೊತೆ ಅಥವಾ ಒಂದು ವರ್ಕ್ ಎನ್ವೈರನ್ಮೆಂಟ್ ಅಲ್ಲಿ ನೀವು ಕೆಲಸ ಮಾಡ್ಬೇಕಾದ್ರೆ ಎಷ್ಟೋ ಸತಿ ನೀವು ಇಂಗ್ಲಿಷ್ ನಲ್ಲಿ ಮಾತಾಡುವಂತ, ಅದು ನಿಮಗೆ ಆ ಭಾಷೆಯ ಮೇಲೆ ಹಿಡಿತ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಅದರ ಮೇಲೂ ಆಧಾರಿತವಾಗಿರ್ಬೋದು. ಆದ್ರೆ ನಾನು ಹೀಗೂ ಕೇಳಿದ್ದೇನೆ, ಮೂಲತಃ ಮಾತೃಭಾಷೆಯಲ್ಲೇ ಕನಸುಗಳು ಬರೋದಲ್ವಾ? ಆದ್ರೆ ನಾನು ಹೀಗೂ ಕೇಳಿದ್ದೇನೆ, ಅವರಿಗೆ ಗೊತ್ತಿಲ್ಲದಂತ ಭಾಷೆಯಲ್ಲೂ ಕೂಡ ಮಾತಾಡ್ತಿದ್ದಂತಹ ಕನಸುಗಳು ಕೂಡ ಬಂದದ್ದಿದೆ. ಆಮೇಲೆ ಅವ್ರಿಗೆ ಅನಿಸ್ತದೆ ಯಾವ ಭಾಷೆ ನನಗೂ ಗೊತ್ತಿಲ್ಲ ಅಂತ. ಹಾಗಾಗಿ ಅದನ್ನು ಸೀಮಿತವಾಗಿ ಹೀಗೆ ಅಂತ ಹೇಳೋದಕ್ಕೆ ಕಷ್ಟ. ಆದ್ರೆ ಸಾಧಾರಣವಾಗಿ ನಾವು ನೋಡುವಂತಹ ಕನಸುಗಳು ನಮಗೆ ಆಪ್ತವಾದಂತ ಭಾಷೆಯಲ್ಲೇ ಇರ್ತದೆ. ಓಕೆ. ಸೊ ಲ್ಯಾಂಗ್ವೇಜ್, ನಮ್ಮ ಕಲ್ಚರ್ ಎಲ್ಲವೂ ಕೂಡ ನಮ್ಮ ಹೇಗೆ ನಮ್ಮ ನೇಚರ್ ಹಾಗೂ ನರ್ಚರ್ ಎರಡನ್ನೂ ಬೇಸಿಸ್ ಆಗಿ ತಗೊಂಡು ನಮ್ಮ ಅಪ್ಬ್ರಿಂಗಿಂಗ್ ಮೇಲೆ ಕನಸುಗಳು ಆಧಾರಿತವಾಗಿರುತ್ತೆ. ಓಕೆ. ಸೊ ಹಾಗಿದ್ರೆ ಅದೇ ನಾವು ಅನ್ಕೊಳ್ತಿದ್ವಿ, ಐನ್ಸ್ಟೈನ್ ಅವರ ಒಂದು ಎಕ್ಸಾಂಪಲ್ ಕೊಟ್ರಿ ನೀವು ನಿದರ್ಶನವನ್ನ. ಇದನ್ನ ಹೊರತುಪಡಿಸಿದ್ರೆ ವಿ ಆಲ್ಸೋ ಹ್ಯಾವ್ ದ ವೆರಿ ಪ್ರೊಲಿಫೆಂಟ್ ಮ್ಯಾಥಮೆಟಿಷಿಯನ್ ರಾಮಾನುಜಮ್ ಅವರು. ಅವರಿಗೆ ಕೂಡ ದೇವಿ ಯೂಸ್ ಟು ಕಮ್ ಅಂಡ್ ಸ್ಪೀಕ್ ಅಂತ ಹೇಳ್ತಾರೆ. ಸೊ ಇಸ್ ದಿಸ್ ಆಲ್ ಇಂಟ್ಯೂಷನರಿ ಡ್ರೀಮಿಂಗ್ ಸ್ಟೇಟ್ ಆರ್ ಇಲ್ಯೂಷನರಿ ಡ್ರೀಮಿಂಗ್ ಸ್ಟೇಟ್? Or was it real? ಈ ಇಂಟ್ಯೂಷನ್ ಅನ್ನು ಮಾಮೂಲಿಯಾಗಿ ಅವರ ಇಡೀ ಸಕ್ಸಸ್ ನ we can't just gauge by an answer just in a simple word, though I don't mean to do that. ಖಂಡಿತ. ಈಗ ಎಷ್ಟೋ ಜನರಿಗೆ ಇಂಟ್ಯೂಷನ್ ನಾವು ಇಲ್ಯೂಷನ್ ಅಂತ ಹೇಳುವಂತ ಒಂದು ಅಭ್ಯಾಸ ಇದೆ. ಅಂದ್ರೆ ಹೊರಗಿನವರಿಗೆ ಆ ಇಂಟ್ಯೂಷನ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರ ಪ್ರಮೇಯಗಳಲ್ಲಿ ಸ್ಟೆಪ್ಗಳಿಲ್ಲ. ಅವರು ಇದು ಪ್ರಾಬ್ಲಮ್ ಬರೆದಿದ್ದಾರೆ, ಆಮೇಲೆ ಅದಕ್ಕೆ ಸೊಲ್ಯೂಷನ್ ಬರೆದಿದ್ದಾರೆ. ಹಾಗಾಗಿ ಅವರ ಎಷ್ಟೋ ಪೇಪರ್ಗಳಿಗೆ ಉಳಿದ ಮ್ಯಾಥಮೆಟಿಷಿಯನ್ಗಳಿಗೆ ಅವರು ಎಷ್ಟೋ ವರ್ಷಗಳನ್ನೇ ತಗೊಂಡಿದ್ದಾರಂತೆ ಈ ವ್ಯಕ್ತಿ ಹೇಗೆ ಈ ಪ್ರಮೇಯವನ್ನು ಹೀಗೆ ಸಾಲ್ವ್ ಮಾಡಿದ ಅಂತ ಹುಡುಕ್ಲಿಕ್ಕೆ. ಯಾಕಂದ್ರೆ ಆ ಥರದ ಅವರ ಅಲೈನ್ಮೆಂಟ್ ಇತ್ತು ಅಂತ ಕಾಣ್ತದೆ. ಸೊ ಮೋಸ್ಟ್ಲಿ ನನಗೆ ಅನಿಸೋ ಪ್ರಕಾರ ಅದು ಬಹುಶಃ ಇಂಟ್ಯೂಷನರಿ ಅಲೈನ್ಮೆಂಟೇ ಇರಬೇಕು. ಯಾಕೆಂದ್ರೆ ನಾನು ಕೇಳಪಟ್ಟಿರೋ ಪ್ರಕಾರ ಅವ್ರು ಎಚ್ಚರ ಸ್ಥಿತಿಯಲ್ಲಿ ಇದ್ದಾಗಲೇ ಅವ್ರಿಗೆ ಈ ಥರದ ಸೊಲ್ಯೂಷನ್ಗಳು ಕಾಣಿಸ್ತಾ ಇದ್ದಂಥದ್ದು. ಹಾಗಾಗಿ ಅದು ಕನಸಿಗೆ ರಿಲೇಟೆಡ್ ಅಂತ ಕೇಳಿದ್ರೆ ಬಹುಶಃ ಗೊತ್ತಿಲ್ಲ, ಬಿಕಾಸ್ ಇಟ್ ವಾಸ್ ಇನ್ ದ ವೆರಿ ಮಚ್ ವೇಕಿಂಗ್ ಸ್ಟೇಟ್. ಹೌದು ಅಲ್ವಾ? ಸೊ ಓಕೆ. ಸೊ ಈ ರೀತಿಯಾದಂಥ ಕನಸುಗಳನ್ನ ನಾವು ಅನೇಕರು ನೋಡಿರ್ತೀವಿ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಥವಾ ಅವರ ಲ್ಯಾಬ್ಸ್ ಅಲ್ಲಿ. ಬಟ್ ಕೆಲವೊಮ್ಮೆ ಅನ್ಸುತ್ತೆ ಚಿಕ್ಕ ವಯಸ್ಸಿನಿಂದ ಅವ್ರಿಗೆ ಈ ತರ ಕನಸು ಕಾಣೋ ಇದು ತುಂಬಾ ಇದ್ರೆ, ಆರ್ ಸಂಬಡಿ ಹೂ ಕ್ಯಾನ್ ಸೀಕ್ ಲೋನ್ಲಿನೆಸ್ ಆರ್ ಬೀಯಿಂಗ್ ಅಲೋನ್ ಮೋಸ್ಟ್ ಆಫ್ ದ ಟೈಮ್, ಅಂಥವ್ರಿಗೆ ಈ ರೀತಿಯಾದಂತಹ ಕನಸುಗಳು ಹೆಚ್ಚಾ? ಇಲ್ಲ, ಅಂಥವ್ರಿಗೆ ಹಗಲು ಕನಸು ಜಾಸ್ತಿ. ಒಬ್ಬಂಟಿಯಾಗಿರುವಂಥವರಿಗೆ
ಅವ್ರು ಬೇರೆ ಯಾವುದೇ ಎಂಟರ್ಟೈನ್ಮೆಂಟ್ ಇಲ್ಲ, ಬೇರೆ ಯಾವುದೇ ಸಂಭಾಷಣೆಗಳಿಲ್ಲ, ಬೇರೆ ಯಾವುದೇ ರೀತಿಯಾದಂತಹ ಸಂವಹನಗಳಿಲ್ಲ ಅಂತಾದಾಗ ಅವರ ಜೊತೆಗೆ ಒಂದು ಸ್ವ ಸ್ವ ಇದು ಏನು ಮಾತುಕತೆ ಮಾಡುವಂಥದ್ದು ಇರ್ತದೆ. ಇಲ್ಲ ಅಂತಂದ್ರೆ ಅವ್ರು ಈ ಹಗಲು ಕನಸುಗಳನ್ನು ಕಾಣ್ತಾ ಇರ್ತಾರೆ, ಹಾಗಿದ್ರೆ ಹೇಗಿರ್ಬೋದು, ಹೀಗಿದ್ರೆ ಹೇಗಿರ್ಬೋದು ಅಂತ. ಹಾಗೆ ಕನಸು ಕಂಡುಕೊಂಡೇ ಎಷ್ಟೋ ಸತಿ ಅದನ್ನು ನನಸು ಮಾಡುವಂಥ ಸಾಧ್ಯತೆಗಳಿರ್ತದೆ. ವೆರಿ ಟ್ರೂ, ವೆರಿ ಟ್ರೂ. ಐ ಥಿಂಕ್ ಪೀಪಲ್ ಹೂ ಆರ್ ವೆರಿ ಕ್ರಿಯೇಟಿವ್, ಅವ್ರಿಗೆ ಈ ಆಸ್ಪೆಕ್ಟ್ ತುಂಬಾ ಹತ್ತಿರವಾಗಿ ಗೋಚರಿಸುತ್ತೆ ಅನ್ಸುತ್ತೆ. ದೇ ಕ್ಯಾನ್ ಫಾಲ್ ಇನ್ ಟು ದಟ್ ಸ್ಪೇಸ್ ವೆರಿ ಈಸಿಲಿ. ಹೌದು, ಖಂಡಿತ. ಓಕೆ, ಇನ್ನ ಮಕ್ಕಳಿಗೆ ಯಾವ ರೀತಿ ಕನಸು ಬರುತ್ತೆ? ನಾವು ಇಫ್ ಯು ಗೋ ಜೆಂಡರ್ ವೈಸ್ ಅಂಡ್ ಏಜ್ ವೈಸ್ ಯಾವ ರೀತಿ ಕನಸು ಮನುಷ್ಯನಿಗೆ ಭಿನ್ನವಾಗಿರುತ್ತೆ? ಈಗ ಉದಾಹರಣೆಗೆ ಎಷ್ಟೋ ಸರ್ತಿ ನೀವು ಕೆಲವು ತಿಂಗಳುಗಳ ಮಕ್ಕಳನ್ನು ನೋಡಿದ್ರು ಕೂಡ ಎಷ್ಟೋ ಸರ್ತಿ ಅವುಗಳು ನಿದ್ದೆಯಲ್ಲಿ ನಗ್ತಾ ಇರ್ತವೆ. ಹಾ, ಒಂದು ಸಣ್ಣಗೊಂದು ಹೀಗೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಒಂದು ಸಣ್ಣ ನಗು ಬಂದು ಹೋಗ್ತದೆ. ಅದೇನಿರ್ಬೋದು, ಏನೋ ಅವ್ರಿಗೂ ಕನಸು ಬೀಳ್ತಾ ಇರ್ಬೋದು. ಬಟ್ ಅವರು ಪ್ರಪಂಚದ ಪರಿಧಿ ಒಂದು ಇದೇ ಅವ್ರಿಗಿರಲ್ಲ, ವ್ಯಾಖ್ಯಾನನೇ ಅವ್ರಿಗಿರಲ್ಲ, ಅಂದ್ರೂ ದೇ ಸ್ಟಿಲ್ ಲಾಫ್, ಸ್ಮೈಲ್. ಹೌದು. ಸೊ ಅದಕ್ಕೆ ಅದು ಮೂಲತಃ ಬಹುಶಃ ಅದಕ್ಕೆ ಕನಸೇ ಕಾರಣ ಆಗಿರಬಹುದು. ಹಾಗೆ ವ್ಯಕ್ತಿಯ ವಯೋಮಾನಕ್ಕೆ ಅನುಗುಣವಾಗಿ ಉದಾಹರಣೆಗೆ ಒಂದು 3ನೇ 4ನೇ ಕ್ಲಾಸ್ನ ಮಗುವಿಗೆ ಪದ್ಯ ಹೇಳುವಂಥದ್ದು ಇರ್ಬೋದು, ಅಥವಾ ಕುಣಿತ ಇರ್ಬೋದು, ನಾಟಕ ಮಾಡುವಂಥದ್ದು ಇರ್ಬೋದು, ಈ ಥರದ ಕನಸುಗಳು ಬೀಳ್ಬೋದು. ಆ ಮಗುವಿಗೆ ಏನೋ ಒಂದು ಪೈಲಟ್ ಆದೆ ಅಂತ ಅನ್ನುವಂಥ ಕನಸು ಬೀಳದೇ ಇರ್ಬೋದು. ಆದರೆ ಹಾಗೆ ಮೇಲೆ ಹೋಗ್ತಾ ಹೋದಾಗೆ ನಮ್ಮ ಅನುಭವಗಳ ಜೊತೆಗೆ ನಮ್ಮ ಕನಸುಗಳು ಬೆಳೀತಾ ಹೋಗ್ತವೆ. ಓಕೆ. ಹಾಗಾಗಿ ಈಗ ವಯೋವೃದ್ಧರಿಗೆ ಬರುವಂತಹ ಕನಸುಗಳಲ್ಲಿ ಎಷ್ಟೋ ಸರ್ತಿ ಅವರ ಅನುಭವದ ಆಧಾರದ ಮೇಲೆ ಬರುವ ಎಷ್ಟೋ ಕನಸುಗಳು ಬೀಳಬಹುದು. ಸೊ ಇನ್ನೊಬ್ರು ಒಪಿನಿಯನ್ ಆಧಾರದ ಮೇಲೂ ಬೀಳುತ್ತೆ, ಮತ್ತೆ ಸ್ವಂತ ಒಪಿನಿಯನ್ಸ್ ಆಧಾರದ ಮೇಲೆ ಕೂಡ. ಹೌದು. ಈಗ ಎಷ್ಟೋ ಸರ್ತಿ ನೀವು ಏನೋ ಒಂದು ವಿಷಯ ಮಾತಾಡ್ತಾ ಇರ್ತೀರಿ. ಈಗ ನಾನು ಸಣ್ಣದಿರುವಾಗ ನನ್ನ ಕಸಿನ್ಗಳಿಗೆ ಕೆಲವರಿಗೆ ಇದೊಂದು ಅಭ್ಯಾಸ ಇತ್ತು. ನನ್ನ ಚಿಕ್ಕಪ್ಪನ ಮಕ್ಕಳು ಪ್ರತಿದಿನ ರಾತ್ರಿ ಏನೋ ಭೂತದ ಕತೆ ಮಾತಾಡೋದು. ಅಲ್ಲಿ ಹಾಗಿತ್ತಂತೆ, ಭೂತ ಆಯ್ತಂತೆ, ಭೂತ ಬಂತಂತೆ ಅಂತ. ಅದಾದ್ಮೇಲೆ ನಮ್ಮ ಅನುಭವವೂ ಅಲ್ಲ, ನಮ್ಮ ಅಭಿಪ್ರಾಯವೂ ಅಲ್ಲ, ಆದ್ರೆ ನಮಗ್ ರಾತ್ರಿ ಕನಸು ಬೀಳೋದು. That still rubs on us. Yes. ಸೊ ಹಾಗಾಗಿ ಎಷ್ಟೋ ಸತಿ ಬೇರೆಯವರ ಮಾತು, ಅವರ ಅನುಭವಗಳು ಕೂಡ ನಮಗೆ ಕನಸಿನಲ್ಲಿ ಬರುವಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ ಹೇಳ್ತಾರೆ, ರಾತ್ರಿ ಹೊತ್ತಲ್ಲಿ ನೀವು ಜಾಸ್ತಿ ಕೆಟ್ಟ ವಿಷಯಗಳನ್ನು ಮಾತಾಡಬೇಡಿ, ಅಥವಾ ಏನೋ ಟ್ರೊಮ್ಯಾಟಿಕ್ ವಿಷಯಗಳನ್ನು ಮಾತಾಡಬೇಡಿ ಅಂತ. ಯಾಕೆ ಅಂತಂದ್ರೆ ಆಮೇಲೆ ಮತ್ತೆ ಕನಸಿನಲ್ಲೂ ಅದು ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳಿವೆ.